ಎಸ್, ನಮ್ಮ ಜೇನುಮಲೆ ಜೇನುತುಪ್ಪ ಈ ಒಂದು ಅಂಗಡಿಗೆ ಆಗಮಿಸಿ ಇಲ್ಲಿ ಸ್ವಲ್ಪ ಸಮಯವನ್ನು ಕೊಟ್ಟು ತದನಂತರ ಮತ್ತೆ ಬರ್ತಾ ಇದ್ದೀನಿ ನಮ್ಮ ಬೆಟ್ಟಕ್ಕೆ. ಬ್ಯೂಟಿಫುಲ್ ಆದಂತಹ ಮಳೆ ಗುರು, ಸೂಪರ್, ಖುಷಿ ಆಗ್ಬಿಡ್ತು. ಸರಿ ಸುಮಾರು 1 ಗಂಟೆ ಸಮಯ ಸರಿಯಾಗಿ ರುಬ್ಬಿದೆ ಮಳೆ. ಬಹು ನಿರೀಕ್ಷೆಯ ಮಳೆ ಇದು. ಏನೇಳೆ, ಬಹು ನಿರೀಕ್ಷೆಯ ಮಳೆ, ಅಂತಿಂಥ ಮಳೆ ಅಲ್ಲ, ಬಹು ನಿರೀಕ್ಷೆಯ ಮಳೆ. ನಾವೆಲ್ಲ ನಿರೀಕ್ಷೆ ಮಾಡ್ತಿದ್ವಿ, ಅಪ್ಪ ಒಂದು ಒಳ್ಳೆ ಮಳೆ ಆಗಲಿ ಅಪ್ಪ ಅಂತ. ಕೊಡಪ್ಪ, ನನಗೆ ಬಹಳ ಅಸಮಾಧಾನಕರವಾದ ಒಂದು ಸುದ್ದಿ ಸಿಕ್ತು. ಈಗ ತುಂಬ ಬೇಜಾರಾಗೋಯ್ತು. ನಾನು ಬೆಡ್ದಿಂದ ವೀಡಿಯೋ ಮಾಡ್ಕೊಬಂದಿದ್ದೀನಿ. ಬೆಡ್ದಿಂದ ಸ್ಟಾರ್ಟ್ ಆಯಿತು ಮಳೆ. ಓಹೋ, ಚಳಿ ಸ್ಟಾರ್ಟ್ ಆಗೋಯ್ತು ಗುರು, ಬಾಯೆಲ್ಲ ಗಡ ಗಡ ನಡ್ಗಂಗೆ ಆಗೋಗದ. ಬೆಡ್ದಿಂದ ಮಳೆ ಸ್ಟಾರ್ಟ್ ಆಯಿತು. ಸೊ ಇದೇನಾಯ್ತು ಅಂದರೆ, ಅಯ್ಯೋ ಚಳಿ ಸ್ಟಾರ್ಟ್ ಆಗುತ್ತಲ್ಲಪ್ಪ. ಏನಪ್ಪ ಚಳಿ ಸ್ಟಾರ್ಟ್ ಆಗಂತ ಮಳೆಯಾ? ನನಗೆ ಆಶ್ಚರ್ಯ ಆಗೋಯ್ತು ಹೋಗತ್ತಾಗೆ. ನೋಡಿ, ಬೆಡ್ದಿಂದ ಮಳೆ ಸ್ಟಾರ್ಟ್ ಆಯಿತು. ನಾನು ಅಲ್ಲಿಂದ ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಈಗ ಒಂದು ಸುದ್ದಿ ಕೇಳಿದೆ, ಯಾವುದೋ ಒಂದು ವಾಹನ ಬಂದು ನಿಂತ್ಕತ್ತೀಗ. ಅವರು ಅಂತಂದರು, ಸರ್ ಕೌದಳ್ಳಿಲಿ ಮಳೆ ಇಲ್ಲ ಸರ್ ಅಂದರು. ನನಗೆ ಭಾಳ ಬೇಜಾರಾಗೋಯ್ತು. ಇದೇನಪ್ಪ ಕೌದಳ್ಳಿಲಿ ಮಳೆ ಇಲ್ವಾ? ಈ ಬೆಡ್ದಿಂದ ಈ ಒಡ್ಕಾಳ ತನಕನೂ ಚೆಚ್ಚಾಗ್ತದೆ ಮಳೆ, ದೊಡ್ಡದಾಗಿ ಚೆಚ್ತದೆ. ಕೌದಳ್ಳಿಲಿ ಮಳೆ ಇಲ್ಲ ಅಂದ್ಬಿಟ್ರೆ ನನಗೆ ದಿಗ್ಭ್ರಾಂತ ಆಗ್ಬಿಟ್ಟೆ ನಾನು. ಅದಕ್ಕೆ ಈಗ ಒಡ್ಕಾಳದಿಂದ ಹಿಡ್ದು ತೆಗೆದತ್ತ ಕೌದಳ್ಳಿವರೆಗೂ ಬಿಡ್ತೀನಿ ವೀಡಿಯೋನ. ನೋಡೋಣ ಆ ಕಡೆ ಯಾವ್ಯಾವ ಭಾಗದಲ್ಲಿ ಮಳೆ ಆಗಿಲ್ಲ ಅಂತ. ನನಗಂತೂ ಅಲ್ಲಿ ಮಳೆ ಆಗಿಲ್ಲ ಅಂದ್ರೆ ಹತ್ತೇ ಬಿಡ್ತೀನಿ ನಾನು. ನೋಡಿಲಿ, ಹೊಳೆನೇ ಬತ್ತಾ, ಚರಂಡಿಲೂ ಹೊಳೆ ಬರ್ತದೆ ಗೊತ್ತಾ. ಕೌದಳ್ಳಿಲಿ ಮಳೆ ಆಯ್ತಾರೆ ಸರಿ. ಈ ನಮಗೆ ಬೇಜಾರೇನು ಗೊತ್ತನ್ರಿ, ಒಂದು ವಿಚಾರ ಹೇಳ್ಬಿಡ್ತೀನಿ. ನಮ್ಮ ಕೌದಳ್ಳಿಗೆ ಮಲೆ ಮಹದೇಶ್ವರ ಬೆಟ್ಟದಿಂದ ಮಳೆ ಆಗಲ್ಲ. ಈ ಭಾಗದ ಮಳೆ ಬರೋದಿಲ್ಲ. ಎಲ್ಲಿಗೆ? ನಮ್ಮ ಕೌದಳ್ಳಿಗೆ. ನಮ್ದೇನಿದ್ರೆ ದಂಟಳ್ಳಿ ಮಳೆ ಅಂತ ನಮಗೆ ಈ ಕಡೆಯಿಂದ ಬರ್ತದೆ. ಈ ಕಡೆಯಿಂದ ಎವ್ವಿ ಹೊಡೆಸುತ್ತೆ. ಆಮೇಲೆ ಬೀಚಿ ಪಾಳ್ಯ, ವಡ್ರಪಾಳ್ಯ ಆ ಕಡೆಯಿಂದನೂ ಸ್ವಲ್ಪ ಲೈಟಾಗಿ ಬರ್ತದೆ. ಮಹದೇಶ್ವರ ಬೆಟ್ಟದ ಭಾಗದ ಮಳೆ ಕಡಿಮೆ. ಬೆಟ್ಟಕ್ಕಾಗಿದ್ರು ಸಹ ನಮ್ಮ ಕೌದಳ್ಳಿಗೆ ಮಳೆ ಆಗಿರಲ್ಲ. ಅರ್ಧಕ್ಕೆ ಇಲ್ಲೆಲ್ಲ ಒಡ್ಕಾಳ ಈ ಭಾಗ ಎಲ್ಲ ಆದರೂ ಸಹ ನಮ್ಮ ಕೌದಳ್ಳಿಗೆ ಮಳೆ ಆಗಿರಲ್ಲ. ಸೊ ನೋಡೋಣ, ಹಾಗಂತ ಸುದ್ದಿ ಬಂತು. ನೋಡ್ತೀನಿ, ಒಟ್ಟು ಕಡಿಮೆನೇ ಅನ್ಕೋತೀನಿ, ಅಂತ ಮಳೆ ಆಗಿರೋಕ್ಕೆ ಸಾಧ್ಯ ಇಲ್ಲ. ಒಟ್ಟು ಕೌದಳ್ಳಿ ಮಳೆ ಇಲ್ಲ ಸಾರ್ ಅಂತಂದರು. ಈಗ ಒಟ್ಟು ನಾನು ಇನ್ಕ್ಲೂಡಿಂಗ್ ಬೆಟ್ಟಿಂದ ವೀಡಿಯೋ ಮಾಡಿದ್ದೀನಿ. ಎಲ್ಲ ಕಡೆ ಮಳೆ ರುಬ್ಬಾಕದೆ. ನೋಡೋಣ, ಹೋಗೋಣ. ಓಕೆ. ಓಹೋ, ಮೇಲಿಂದ ಏನಾದ್ರು ಬಿದ್ದುಬಿಡ್ತದೆ ಗುರು. ಸ್ವಲ್ಪ ಜೋಪಾನ, ಮರಗಳು ಮೇಲೆ ಒಣಗಿರ್ತದೆ. ಈ ಥರ ಹೋಗೋದು ತಪ್ಪು. ಗಾಳಿ ಬೀಸ್ತಿರ್ತಲ್ಲ ಈಗ. ಅಯ್ಯಪ್ಪ, ಏನಾರು ಬಿದ್ದುಬಿಡ್ತದೆ ಮೇಲೆ. ಅರ್ಧ ಗಾಳಿ ಬೀಸ್ತದೆ. ಈಗ ಮಳೆ ನಿಂತ ಮೇಲೆ ಗಾಳಿ ಬೀಸುತ್ತೆ, ಅದು ವಾಸ್ತವ. ಅದು ಇದು ಯಾವಾಗ ನೋಡಿ, ಎಲ್ಲೇ ಮಳೆ ನಿಲ್ಲೇ ಗಾಳಿ ಒಂದು ಲೈಟಾಗಿ ಗಾಳಿ ಬೀಸುತ್ತೆ. ಹಾಗಾದ್ರೆ ಮೇಲಿಂದ ಏನಾದ್ರು ಬಿದ್ದುಬಿಡ್ತದೆ. ಜೋಪಾನವಾಗಿ ವಾಹನವನ್ನು ತಿಳ್ಸ್ಕೊಂಡು ಹೋಗಿ. ದೊಡ್ಡ ಮರ ಬಿದ್ದುಬಿಟ್ರೆ ಕಷ್ಟ, ಚಿಕ್ಕದು ಬಿದ್ದರೆ ಏನಾಗಲ್ಲ. ದೊಡ್ಡದು ಏನಾದ್ರು ಸರಿಯಾಗಿ ಬಿದ್ದುಬಿಟ್ರೆ ಕಷ್ಟ. ಮೊದಲು ನೀನು ಎತ್ಕೋಗಲ್ಲ ಅಂತಾರೆ ಈಗ ಒಂದಷ್ಟು ಜನ ಕಿರಿಗಿರಿಗಳು. ನಾನು ಜೋಪಾನವಾಗಿ ನೋಡ್ಕೊಳ್ತೀನಿ, ಹುಷಾರಾಗಿ ಹೋಗ್ಬೇಕು. ಅದರ ಮೇಲೆ ದೇವ್ರಿಷ್ಟ, ಗೊತ್ತಾಯ್ತಾ, ಭಗವಂತನ ಇಷ್ಟ. ನಮ್ಮ ಸಿಗಾಟನ್ನು ನಾವು ತಗೋತೀವಿ, ನಿಧಾನಕ್ಕೆ ಹೋಗ್ಬೇಕು, ಹೋಯ್ತೀವಿ. ಅದನ್ನು ಮಾಡ್ಕೊಂಡು ಹೋಗ್ತೀವಿ. ಒಟ್ಟು ಅದೇನಾಗುತ್ತೆ ಅಂದರೆ, ಮರ ಒಣಗಿರ್ತದೆ ಮೇಲ್ಗಡೆ, ಅದು ಕೆಳಗಡೆ ಬಿದ್ದುಬಿಟ್ರೆ ಕಷ್ಟ. ಅಲ್ಲಿ ನೋಡಿದ್ರಿ ನಮ್ಮ ಕ್ಯಾಮ್ರಾದಲ್ಲಿ ಸರಿಯಾಗಿರ್ತದೆ. ಇದು ಕೋಣನ ಕೆರೆ, ಸಾರಿ, ಒಡಕಾಳದ ಎಂಟ್ರೆನ್ಸಲ್ಲಿ ನಾವು ವೀಡಿಯೋ ಮಾಡ್ತಾ ಬರ್ಬೇಕಾದ್ರೆ ಅಲ್ಲೊಂದು ಮರದ್ದು ಕೊಂಬೆಗಳು ಕೆಳಗಡೆ ಬಿದ್ದು ಪುಡಿ ಆಗಿತ್ತು. ಬಟ್ ಚಳಿ, ಎಬ್ಬಿ ಚಳಿ, ಪಕ್ಕದ ಮಳೆ, ಎಬ್ಬಿ ಮಳೆ, ಚಳಿ ಜಾಸ್ತಿ. ಅಯ್ಯೋ, ಕ್ಯಾಮ್ರಾನೇ ಒಂಥರ ಆಗೋಯ್ತು ಲೈಟ್ಗೆ. ಏನಾಯ್ತಪ್ಪ?
ಇರುತ್ತೆ, ಬಟ್ ಕಡಿಮೆ ಇರುತ್ತೆ ಅಂತ ಅನ್ಕೋತೀನಿ ನಮ್ಮ ಸೌದಳಿಗೆ. ಅಂಥ ಮಳೆ ಏನೂ ಇಲ್ಲ, ಯಾಕಂದರೆ ಬೆಟ್ಟ ಹೊಡ್ಕೇಳ ಅಲ್ಲೆಲ್ಲ ಸಖತ್ ಮಳೆ. ನೋಡಿ ನೋಡಿ ಒಣಗಿರೋ ಮರ ಹಿಂಗೆ ನೇತಾಡ್ತದ ಮೇಲೆ ನೋಡಿದ್ರ ಡೇಂಜರ್. ನೋಡಿ ಇದಂತೂ ಮೋಸ್ಟ್ ಡೇಂಜರ್ ಇದು. ಓ ಕಮ್ಮಿ ಗುರು, ಸೌದಳ್ಳಿಗೆ ಮಳೆ ತುಂಬ ಕಡಿಮೆ. ಯಾಕಂದ್ರೆ ವಾಸ್ತವ ಗೊತ್ತಾಯ್ತದ ಮುಂಬೈ. ನೋಡಿ ಇದೆಲ್ಲ ಕಡಿಮೆ ಆಗಿದೆ ಮಳೆ, ಅಂಥ ಮಳೆ ಅಲ್ಲ ಇದು. ಮಡಕೇಳ ಸೂಪರ್ ಮಳೆ. ಅಯ್ಯೋ ನೋಡಿ ನೀರೇ ತುಂಬಿಲ್ಲ ಗುರು. ಅಯ್ಯೋ ನಮ್ಮ ಗ್ರಾಚಾರ ಅದೇನೋ ಗಾಡಿ ಹೇಳ್ತಾರೆ, ಕಾಫಿ ಪರದೇಶಿಗಳು ಹೋಗ್ತಾರೆ, ಅಂತೆಲ್ಲ ಮಳೆ ಹೋಗ್ತಿತ್ತು. ಹಂಗಾಗೋಯ್ತು ನಮ್ಮ ಭಾಳ. ನೀರೇ ತುಂಬಿಲ್ಲ, ಅಲ್ಲೆಲ್ಲ ಹಳ್ಳ ಕೊಳ್ಳೆ ಎಲ್ಲ ಕೊಚ್ಕೊಂಡು ಕಿತ್ಕೊಂಡು ಹೋಯ್ತದೆ. ಆದ್ರೆ ಇಲ್ಲೂ ಮಾತ್ರ ನೀರೇ ಇಲ್ಲ ಅಲ್ಲಿ. ನಾನು ತುಂಬಿ ತುಳ್ಕೋಗಿರ್ತೇನೆ ನೀರು ಅನ್ಕೊಬಿಟ್ಟೆ. ಇಲ್ಲಿ ನೋಡ್ರೆ ಮಳೆನೇ ಆಗಿದೆ ಈ ಕಡೆ, ತುಂಬ ಕಡಿಮೆ ಮಳೆಯಲ್ಲಿ. ಏನಣ್ಣ ಈ ಮಳೆಯಲ್ಲೂ ಇಷ್ಟು ಫಾಸ್ಟ್ ಹೊಡಿತಿದಾರಲ್ಲಣ್ಣ. ಅಯ್ಯೋ ಸ್ವಾಮಿ ಹೋಗಪ್ಪ. ಕಾರಣ ತುಂಬ ನಿಧಾನ ಹೋಯ್ತವ್ರೆ, ಹಂಗೆ ಹೋಗ್ಬೇಕು ಲೆಕ್ಕದಲ್ಲಿ. ಇದು ಇವಾಗ ಶುರು ಆಗೋಯ್ತಾ ಸೌದಳ್ಳಿಲಿ? ಹಾಂ ಇಲ್ಲಿ ಈಗ ಶುರು ಆಯ್ತಾ ಅಂತ. ಹಾಂ ಈಗ ಜೋರಾಯ್ತಾ ಅದ ಮಳೆ. ನೋಡಿ ನೀರೆಲ್ಲ ಹೋಗಿ ಅಲ್ಲಿರೋ ಹಳ್ಳವೆಲ್ಲ ತುಂಬ್ಕೋಬೇಕು. ಅರ್ಧತ್ರ ಅಲ್ಲಿ ನೀರೆಲ್ಲ ಹೋಗಿ ಈ ಹಳ್ಳ ಕೊಳ್ಳೆ ಎಲ್ಲ ತುಂಬೋಬೇಕು. ಈ ಗೋಡೆ ನನ್ನ ಹೆಲ್ಮೆಟೇ ನೆಂದೋಯ್ತು ಗುರು, ಹೆಲ್ಮೆಟೇ ನೆಂದೋಗ್ಬಿಡ್ತು. ತಲೆ ಒಳಗೆಲ್ಲ ನೀರು ತುಂಬ್ಕೊಳ್ಳೋದ ನನಗೆ, ಹೆಲ್ಮೆಟ್ ಒಳಗಿಲ್ಲ. ಯಾರು ಇದೊಂದು ಲಾಕ್ ಅದ ಗುರು, ಲಾಕ್ ಮಾಡಿಲ್ಲ ಅನ್ಸುತ್ತೆ ನಾನು. ಈಗ ಜ್ಞಾನ ಬಂತು ನೋಡು. ಅಯ್ಯೋ ನಾನು ಈ ಲಾಕೇ ಮಾಡಿಲ್ಲ. ಇದೇನು ತಲೆಲೆಲ್ಲ ನೀರು ಸುರಿತೈತೆ ಅಂತ. ಅಯ್ಯೋ ಯಾಕ್ರಿ ಅಯ್ಯೋ ಎಂಥ ಮನ್ಸನಪ್ಪ ಕೆಚ್ಕೊಂಡೋದ್ನಲ್ಲ ಹೋರಾಟ ಮಾಡ್ಕೊಂಡು. ಹೋಗೋಣ ನೀನು ಬೇಡ ಸ್ವಾಮಿ. ಅಯ್ಯೋ ನಿಂತಿರೋಪ್ಪ ಅನ್ನೋ ಬರ್ತಾನೆ. ಒಟ್ಟ ಆ ಮುಂದ್ಗಡೆ ಕಾರು ತುಂಬ ಸ್ಲೋ ಹೋಯ್ತವ್ರೆ. ಸ್ವಲ್ಪ ಹೋಗೋರ್ಗಾರ ದಾರಿ ಕೊಟ್ಬಿಡ್ಬೇಕತ್ತಾಗ.
ಅಷ್ಟು ಸ್ಲೋ ಹೋದ್ರೆ ಹೆಂಗಪ್ಪ, ಸ್ವಲ್ಪ ಮೂವ್ಮೆಂಟ್ ಇರಬೇಕು. ತುಂಬ ಸ್ಲೋ ಆಗಿಬಿಟ್ರೆ ಕಷ್ಟ. ನೋಡಪ್ಪ ಎಲ್ಲೆಲ್ಲ ಓಡಿಸ್ತವ್ರಲ್ಲ, ಸೈಡೇ ಕೊಟ್ಟಿಲ್ಲ ಅವ್ರಿಗೆ. ಓಹೋ, ನಮ್ಮ ಭಾಗ ಕೌದಳ್ಳಿಲಿ ಈಗ ಶುರುವಾಗಿರೋ ಮಳೆ ಅನ್ಸುತ್ತೆ ಇದು. ಅಂಥ ಹೊರಕೆಳದ ಬೆಟ್ಟ, ತಾಳಬೆಟ್ಟ ಅಲ್ಲಾಗಿದೆಲ್ಲ ಆ ರೀತಿ ಮಳೆ ಅಂತೂ ಆಗಿಲ್ಲ. ಸಾಧಾರಣ. ನಾವು ಓವರ್ಟೇಕ್ ಮಾಡೋಕೆ ಗೊತ್ತು. ತುಂಬ ನಿಧಾನ ಹೊಡಿತಾರೆ ಅವರು. ಒಂದು ರೀತಿ ಒಳ್ಳೆಯದೇ, ಅಷ್ಟು ನಿಧಾನ ತುಂಬ ಕಡಿಮೆ ಆಯಿತು. ಅಯ್ಯೋ, ಇಲ್ಲಿ ಮಳೆನೇ ಇಲ್ಲ ಗುರು. ನೋಡ್ರಿ, ಹಾಂ ನೋಡಿದ್ರಾ? ಹಾಂ ನೋಡಪ್ಪ, ಹಾಂ ಸಾಕಪ್ಪ. ಅಯ್ಯೋ ಕಾರಮ್ಮ, ಹೋಗು. ಮಳೆನೇ ಇಲ್ಲಪ್ಪ ಇಲ್ಲಿ. ಹಾಂ, ತುಂಬ ಕಡಿಮೆ ಮಳೆ. ಅಯ್ಯೋ ಶಿವ, ನೋಡ ಬೆಳಗ್ಗೆ ಆ ಕೆರೆಯಲ್ಲಿ ಎಷ್ಟಿತ್ತು ನೀರು ಅಷ್ಟೇ ಅದೇ. ಅಯ್ಯೋ ಶಿವನೇ, ನನಗೆ ಗೊತ್ತಿತ್ತು ಏನೋ ಎಡವಟ್ಟು ಅಂತ. ನೋಡ್ರಿ, ನಮ್ಮ ಕೌದಳ್ಳಿಗೆ ಮಳೆ ಇಲ್ಲ, ಇದೇ ವಾಸ್ತವ. ನೋಡ್ಕೊಳ್ಳಿ, ಇದು ಭಾಳ ಬೇಜಾರು, ನಿರಾಸೆ ಇದು. ಹೋಗಪ್ಪ, ಜೋರಾಗಿ ಬರಬೇಕು, ಕೆಚ್ಚಬೇಕು. ಲೈಟಾಗಿ ಬಿದ್ದದ ಅಷ್ಟೇ ಇಲ್ಲಿ. ನೋಡ, ಈಗಲೂ ಸಹ ಹತ್ತಾಗಿ ಮಳೆ ಅದು ಇಲ್ಲಿಲ್ವಲ್ಲ. ನಾನು ಹೇಳಿ ಭಾಗದ ಮಳೆ, ಈ ಕಡೆದಂತೂ ಬರೋದೇ ಇಲ್ಲ ಇಲ್ಲಿ. ನೋಡಿ, ಎಲ್ಲ ಒಂದು ಸೂರದೆ. ಏನಕ್ಕೆ ಅಂದಿದ್ದಾವೆ, ಏನಕ್ಕೂ ಆಗಲ್ಲ, ವೇಸ್ಟ್. ಒಂಚೂರು ಕೆರೆ ತುಂಬ ಒಂಚೂರು ಲೈಟಾಗಿ ಲೈಟಾಗಿ ತುಂಬ ಕೆರೆ. ಒಂದ್ಸಲ ಬಿದ್ದಿತ್ತು ಮಳೆ, ಪೂರ್ತಿ ಕೆರೆ ಫುಲ್ ಆಗ್ಬಿಟ್ಟಿತ್ತು. ಅಂಥ ಮಳೆ ಬಿದ್ದಿತ್ತು ಅಂತ. ಬಿಡು ಅಂತ. ಓಕೆ.